ಒಂದನು ಅಶ್ವಿನಿ ದೇವಾಡಿಗ ಕರೂರು ದುರಂತಕ್ಕೆ ಒಂದೆರಡಲ್ಲ ಅನೇಕ ತಪ್ಪುಗಳು ಅನೇಕ ಎಡವಟ್ಟುಗಳೇ ಕಾರಣ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಒಂದಲ್ಲ ಎರಡಲ್ಲ 10 ತಪ್ಪುಗಳಲ್ಲಿ ನಡೆದು ಹೋಗಿದೆ. ಅನೇಕರ ತಪ್ಪಿದೆ. ಇದೆಲ್ಲವನ್ನು ಮುಚ್ಚುವಂತ ಪ್ರಯತ್ನಗಳು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ 39 ಜೀವಗಳು ಬಲಿಯಾಗಿರೋದು. ಈ ಮರಣ ಮೃದಂಗ ಹೆಚ್ಚುತ್ತಾನೆ ಇದೆ. 39 ಸಂಖ್ಯೆ ಈಗ ಸಿಗ್ತಾ ಇರೋದಾದ್ರೆ ಸಾವಿನ ಸಂಖ್ಯೆ ಹೆಚ್ಚಳ ಆಗುವಂತಹ ಸಾಧ್ಯತೆಗಳಿದೆ. ಈ 39 ಜನರ ಸಾವಿಗೆ ಸ್ಟಾಲಿನ್ ಸರ್ಕಾರ ಕಾರಣ ಆಯ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಕಾರಣ ಯಾರು, ಇದಕ್ಕೆ ಹೊಣೆ ಯಾರು ಅನ್ನುವಂತಹ ಪ್ರಶ್ನೆಗಳು ಈ ದುರ್ಘಟನೆ ನಡೆದಾಗಿನಿಂದಲೂ ಕೂಡ ಕೇಳಿ ಬರ್ತಾ ಇರೋ, ಚರ್ಚೆ ಆಗ್ತಾ ಇರೋದು. ಒಂದಲ್ಲ ಎರಡಲ್ಲ ಅನೇಕ ತಪ್ಪುಗಳು ನಡೆದು ಹೋಗಿದೆ. ಇಲ್ಲಿ ಒಂದನು ಅಶ್ವಿನಿ ದೇವಾಡಿಗ ಕರೂರು ದುರಂತಕ್ಕೆ ಒಂದೆರಡಲ್ಲ ಅನೇಕ ತಪ್ಪುಗಳು ಅನೇಕ ಎಡವಟ್ಟುಗಳೇ ಕಾರಣ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಒಂದಲ್ಲ ಎರಡಲ್ಲ 10 ತಪ್ಪುಗಳಲ್ಲಿ ನಡೆದು ಹೋಗಿದೆ. ಅನೇಕರ ತಪ್ಪಿದೆ. ಇದೆಲ್ಲವನ್ನು ಮುಚ್ಚುವಂತ ಪ್ರಯತ್ನಗಳು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ 39 ಜೀವಗಳು ಬಲಿಯಾಗಿರೋದು. ಈ ಮರಣ ಮೃದಂಗ ಹೆಚ್ಚುತ್ತಾನೆ ಇದೆ. 39 ಸಂಖ್ಯೆ ಈಗ ಸಿಗ್ತಾ ಇರೋದಾದ್ರೆ ಸಾವಿನ ಸಂಖ್ಯೆ ಹೆಚ್ಚಳ ಆಗುವಂತಹ ಸಾಧ್ಯತೆಗಳಿದೆ. ಈ 39 ಜನರ ಸಾವಿಗೆ ಸ್ಟಾಲಿನ್ ಸರ್ಕಾರ ಕಾರಣ ಆಯ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಕಾರಣ ಯಾರು, ಇದಕ್ಕೆ ಹೊಣೆ ಯಾರು ಅನ್ನುವಂತಹ ಪ್ರಶ್ನೆಗಳು ಈ ದುರ್ಘಟನೆ ನಡೆದಾಗಿನಿಂದಲೂ ಕೂಡ ಕೇಳಿ ಬರ್ತಾ ಇರೋ, ಚರ್ಚೆ ಆಗ್ತಾ ಇರೋದು. ಒಂದಲ್ಲ ಎರಡಲ್ಲ ಅನೇಕ ತಪ್ಪುಗಳು ನಡೆದು ಹೋಗಿದೆ. ಇಲ್ಲಿ ಒಂದನು ಅಶ್ವಿನಿ ದೇವಾಡಿಗ ಕರೂರು ದುರಂತಕ್ಕೆ ಒಂದೆರಡಲ್ಲ ಅನೇಕ ತಪ್ಪುಗಳು ಅನೇಕ ಎಡವಟ್ಟುಗಳೇ ಕಾರಣ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಒಂದಲ್ಲ ಎರಡಲ್ಲ 10 ತಪ್ಪುಗಳಲ್ಲಿ ನಡೆದು ಹೋಗಿದೆ. ಅನೇಕರ ತಪ್ಪಿದೆ. ಇದೆಲ್ಲವನ್ನು ಮುಚ್ಚುವಂತ ಪ್ರಯತ್ನಗಳು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ 39 ಜೀವಗಳು ಬಲಿಯಾಗಿರೋದು. ಈ ಮರಣ ಮೃದಂಗ ಹೆಚ್ಚುತ್ತಾನೆ ಇದೆ. 39 ಸಂಖ್ಯೆ ಈಗ ಸಿಗ್ತಾ ಇರೋದಾದ್ರೆ ಸಾವಿನ ಸಂಖ್ಯೆ ಹೆಚ್ಚಳ ಆಗುವಂತಹ ಸಾಧ್ಯತೆಗಳಿದೆ. ಈ 39 ಜನರ ಸಾವಿಗೆ ಸ್ಟಾಲಿನ್ ಸರ್ಕಾರ ಕಾರಣ ಆಯ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಕಾರಣ ಯಾರು, ಇದಕ್ಕೆ ಹೊಣೆ ಯಾರು ಅನ್ನುವಂತಹ ಪ್ರಶ್ನೆಗಳು ಈ ದುರ್ಘಟನೆ ನಡೆದಾಗಿನಿಂದಲೂ ಕೂಡ ಕೇಳಿ ಬರ್ತಾ ಇರೋ, ಚರ್ಚೆ ಆಗ್ತಾ ಇರೋದು. ಒಂದಲ್ಲ ಎರಡಲ್ಲ ಅನೇಕ ತಪ್ಪುಗಳು ನಡೆದು ಹೋಗಿದೆ. ಇಲ್ಲಿ ಒಂದನು ಅಶ್ವಿನಿ ದೇವಾಡಿಗ ಕರೂರು ದುರಂತಕ್ಕೆ ಒಂದೆರಡಲ್ಲ ಅನೇಕ ತಪ್ಪುಗಳು ಅನೇಕ ಎಡವಟ್ಟುಗಳೇ ಕಾರಣ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಒಂದಲ್ಲ ಎರಡಲ್ಲ 10 ತಪ್ಪುಗಳಲ್ಲಿ ನಡೆದು ಹೋಗಿದೆ. ಅನೇಕರ ತಪ್ಪಿದೆ. ಇದೆಲ್ಲವನ್ನು ಮುಚ್ಚುವಂತ ಪ್ರಯತ್ನಗಳು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ 39 ಜೀವಗಳು ಬಲಿಯಾಗಿರೋದು. ಈ ಮರಣ ಮೃದಂಗ ಹೆಚ್ಚುತ್ತಾನೆ ಇದೆ. 39 ಸಂಖ್ಯೆ ಈಗ ಸಿಗ್ತಾ ಇರೋದಾದ್ರೆ ಸಾವಿನ ಸಂಖ್ಯೆ ಹೆಚ್ಚಳ ಆಗುವಂತಹ ಸಾಧ್ಯತೆಗಳಿದೆ. ಈ 39 ಜನರ ಸಾವಿಗೆ ಸ್ಟಾಲಿನ್ ಸರ್ಕಾರ ಕಾರಣ ಆಯ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಕಾರಣ ಯಾರು, ಇದಕ್ಕೆ ಹೊಣೆ ಯಾರು ಅನ್ನುವಂತಹ ಪ್ರಶ್ನೆಗಳು ಈ ದುರ್ಘಟನೆ ನಡೆದಾಗಿನಿಂದಲೂ ಕೂಡ ಕೇಳಿ ಬರ್ತಾ ಇರೋ, ಚರ್ಚೆ ಆಗ್ತಾ ಇರೋದು. ಒಂದಲ್ಲ ಎರಡಲ್ಲ ಅನೇಕ ತಪ್ಪುಗಳು ನಡೆದು ಹೋಗಿದೆ. ಇಲ್ಲಿ ಒಂದನು ಅಶ್ವಿನಿ ದೇವಾಡಿಗ ಕರೂರು ದುರಂತಕ್ಕೆ ಒಂದೆರಡಲ್ಲ ಅನೇಕ ತಪ್ಪುಗಳು ಅನೇಕ ಎಡವಟ್ಟುಗಳೇ ಕಾರಣ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಒಂದಲ್ಲ ಎರಡಲ್ಲ 10 ತಪ್ಪುಗಳಲ್ಲಿ ನಡೆದು ಹೋಗಿದೆ. ಅನೇಕರ ತಪ್ಪಿದೆ. ಇದೆಲ್ಲವನ್ನು ಮುಚ್ಚುವಂತ ಪ್ರಯತ್ನಗಳು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ 39 ಜೀವಗಳು ಬಲಿಯಾಗಿರೋದು. ಈ ಮರಣ ಮೃದಂಗ ಹೆಚ್ಚುತ್ತಾನೆ ಇದೆ. 39 ಸಂಖ್ಯೆ ಈಗ ಸಿಗ್ತಾ ಇರೋದಾದ್ರೆ ಸಾವಿನ ಸಂಖ್ಯೆ ಹೆಚ್ಚಳ ಆಗುವಂತಹ ಸಾಧ್ಯತೆಗಳಿದೆ. ಈ 39 ಜನರ ಸಾವಿಗೆ ಸ್ಟಾಲಿನ್ ಸರ್ಕಾರ ಕಾರಣ ಆಯ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಕಾರಣ ಯಾರು, ಇದಕ್ಕೆ ಹೊಣೆ ಯಾರು ಅನ್ನುವಂತಹ ಪ್ರಶ್ನೆಗಳು ಈ ದುರ್ಘಟನೆ ನಡೆದಾಗಿನಿಂದಲೂ ಕೂಡ ಕೇಳಿ ಬರ್ತಾ ಇರೋ, ಚರ್ಚೆ ಆಗ್ತಾ ಇರೋದು. ಒಂದಲ್ಲ ಎರಡಲ್ಲ ಅನೇಕ ತಪ್ಪುಗಳು ನಡೆದು ಹೋಗಿದೆ. ಇಲ್ಲಿ ಒಂದನು ಅಶ್ವಿನಿ ದೇವಾಡಿಗ ಕರೂರು ದುರಂತಕ್ಕೆ ಒಂದೆರಡಲ್ಲ ಅನೇಕ ತಪ್ಪುಗಳು ಅನೇಕ ಎಡವಟ್ಟುಗಳೇ ಕಾರಣ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಒಂದಲ್ಲ ಎರಡಲ್ಲ 10 ತಪ್ಪುಗಳಲ್ಲಿ ನಡೆದು ಹೋಗಿದೆ. ಅನೇಕರ ತಪ್ಪಿದೆ. ಇದೆಲ್ಲವನ್ನು ಮುಚ್ಚುವಂತ ಪ್ರಯತ್ನಗಳು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ 39 ಜೀವಗಳು ಬಲಿಯಾಗಿರೋದು. ಈ ಮರಣ ಮೃದಂಗ ಹೆಚ್ಚುತ್ತಾನೆ ಇದೆ. 39 ಸಂಖ್ಯೆ ಈಗ ಸಿಗ್ತಾ ಇರೋದಾದ್ರೆ ಸಾವಿನ ಸಂಖ್ಯೆ ಹೆಚ್ಚಳ ಆಗುವಂತಹ ಸಾಧ್ಯತೆಗಳಿದೆ. ಈ 39 ಜನರ ಸಾವಿಗೆ ಸ್ಟಾಲಿನ್ ಸರ್ಕಾರ ಕಾರಣ ಆಯ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಕಾರಣ ಯಾರು, ಇದಕ್ಕೆ ಹೊಣೆ ಯಾರು ಅನ್ನುವಂತಹ ಪ್ರಶ್ನೆಗಳು ಈ ದುರ್ಘಟನೆ ನಡೆದಾಗಿನಿಂದಲೂ ಕೂಡ ಕೇಳಿ ಬರ್ತಾ ಇರೋ, ಚರ್ಚೆ ಆಗ್ತಾ ಇರೋದು. ಒಂದಲ್ಲ ಎರಡಲ್ಲ
ಅನೇಕ ತಪ್ಪುಗಳು ನಡೆದು ಹೋಗಿದೆ ಇಲ್ಲಿ. ಒಂದನ್ನು ಅಶ್ವಿನಿ ದೇವಾಡಿಗ ಕರೂರು ದುರಂತಕ್ಕೆ ಒಂದೆರಡಲ್ಲ ಅನೇಕ ತಪ್ಪುಗಳು, ಅನೇಕ ಎಡವಟ್ಟುಗಳೇ ಕಾರಣ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಒಂದಲ್ಲ ಎರಡಲ್ಲ 10 ತಪ್ಪುಗಳಲ್ಲಿ ನಡೆದು ಹೋಗಿದೆ. ಅನೇಕರ ತಪ್ಪಿದೆ. ಇದೆಲ್ಲವನ್ನು ಮುಚ್ಚುವಂತ ಪ್ರಯತ್ನಗಳು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ 39 ಜೀವಗಳು ಬಲಿಯಾಗಿರೋದು. ಈ ಮರಣ ಮೃದಂಗ ಹೆಚ್ಚುತ್ತಾನೆ ಇದೆ. 39 ಸಂಖ್ಯೆ ಈಗ ಸಿಗ್ತಾ ಇರೋದಾದ್ರೆ ಸಾವಿನ ಸಂಖ್ಯೆ ಹೆಚ್ಚಳ ಆಗುವಂತಹ ಸಾಧ್ಯತೆಗಳಿದೆ. ಈ 39 ಜನರ ಸಾವಿಗೆ ಸ್ಟಾಲಿನ್ ಸರ್ಕಾರ ಕಾರಣ ಆಯ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಕಾರಣ ಯಾರು, ಇದಕ್ಕೆ ಹೊಣೆ ಯಾರು ಅನ್ನುವಂತಹ ಪ್ರಶ್ನೆಗಳು ಈ ದುರ್ಘಟನೆ ನಡೆದಾಗಿನಿಂದಲೂ ಕೂಡ ಕೇಳಿ ಬರ್ತಾ ಇರೋ, ಚರ್ಚೆ ಆಗ್ತಾ ಇರೋದು. ಒಂದಲ್ಲ ಎರಡಲ್ಲ ಅನೇಕ ತಪ್ಪುಗಳು ನಡೆದು ಹೋಗಿದೆ ಇಲ್ಲಿ. ಒಂದನ್ನು ಅಶ್ವಿನಿ ದೇವಾಡಿಗ ಕರೂರು ದುರಂತಕ್ಕೆ ಒಂದೆರಡಲ್ಲ ಅನೇಕ ತಪ್ಪುಗಳು, ಅನೇಕ ಎಡವಟ್ಟುಗಳೇ ಕಾರಣ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಒಂದಲ್ಲ ಎರಡಲ್ಲ 10 ತಪ್ಪುಗಳಲ್ಲಿ ನಡೆದು ಹೋಗಿದೆ. ಅನೇಕರ ತಪ್ಪಿದೆ. ಇದೆಲ್ಲವನ್ನು ಮುಚ್ಚುವಂತ ಪ್ರಯತ್ನಗಳು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ 39 ಜೀವಗಳು ಬಲಿಯಾಗಿರೋದು. ಈ ಮರಣ ಮೃದಂಗ ಹೆಚ್ಚುತ್ತಾನೆ ಇದೆ. 39 ಸಂಖ್ಯೆ ಈಗ ಸಿಗ್ತಾ ಇರೋದಾದ್ರೆ ಸಾವಿನ ಸಂಖ್ಯೆ ಹೆಚ್ಚಳ ಆಗುವಂತಹ ಸಾಧ್ಯತೆಗಳಿದೆ. ಈ 39 ಜನರ ಸಾವಿಗೆ ಸ್ಟಾಲಿನ್ ಸರ್ಕಾರ ಕಾರಣ ಆಯ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಕಾರಣ ಯಾರು, ಇದಕ್ಕೆ ಹೊಣೆ ಯಾರು ಅನ್ನುವಂತಹ ಪ್ರಶ್ನೆಗಳು ಈ ದುರ್ಘಟನೆ ನಡೆದಾಗಿನಿಂದಲೂ ಕೂಡ ಕೇಳಿ ಬರ್ತಾ ಇರೋ, ಚರ್ಚೆ ಆಗ್ತಾ ಇರೋದು. ಒಂದಲ್ಲ ಎರಡಲ್ಲ ಅನೇಕ ತಪ್ಪುಗಳು ನಡೆದು ಹೋಗಿದೆ ಇಲ್ಲಿ. ಒಂದನ್ನು ಅಶ್ವಿನಿ ದೇವಾಡಿಗ ಕರೂರು ದುರಂತಕ್ಕೆ ಒಂದೆರಡಲ್ಲ ಅನೇಕ ತಪ್ಪುಗಳು, ಅನೇಕ ಎಡವಟ್ಟುಗಳೇ ಕಾರಣ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಒಂದಲ್ಲ ಎರಡಲ್ಲ 10 ತಪ್ಪುಗಳಲ್ಲಿ ನಡೆದು ಹೋಗಿದೆ. ಅನೇಕರ ತಪ್ಪಿದೆ. ಇದೆಲ್ಲವನ್ನು ಮುಚ್ಚುವಂತ ಪ್ರಯತ್ನಗಳು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ 39 ಜೀವಗಳು ಬಲಿಯಾಗಿರೋದು. ಈ ಮರಣ ಮೃದಂಗ ಹೆಚ್ಚುತ್ತಾನೆ ಇದೆ. 39 ಸಂಖ್ಯೆ ಈಗ ಸಿಗ್ತಾ ಇರೋದಾದ್ರೆ ಸಾವಿನ ಸಂಖ್ಯೆ ಹೆಚ್ಚಳ ಆಗುವಂತಹ ಸಾಧ್ಯತೆಗಳಿದೆ. ಈ 39 ಜನರ ಸಾವಿಗೆ ಸ್ಟಾಲಿನ್ ಸರ್ಕಾರ ಕಾರಣ ಆಯ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಕಾರಣ ಯಾರು, ಇದಕ್ಕೆ ಹೊಣೆ ಯಾರು ಅನ್ನುವಂತಹ ಪ್ರಶ್ನೆಗಳು ಈ ದುರ್ಘಟನೆ ನಡೆದಾಗಿನಿಂದಲೂ ಕೂಡ ಕೇಳಿ ಬರ್ತಾ ಇರೋ, ಚರ್ಚೆ ಆಗ್ತಾ ಇರೋದು. ಒಂದಲ್ಲ ಎರಡಲ್ಲ ಅನೇಕ ತಪ್ಪುಗಳು ನಡೆದು ಹೋಗಿದೆ ಇಲ್ಲಿ. ಒಂದನ್ನು ಅಶ್ವಿನಿ ದೇವಾಡಿಗ ಕರೂರು ದುರಂತಕ್ಕೆ ಒಂದೆರಡಲ್ಲ ಅನೇಕ ತಪ್ಪುಗಳು, ಅನೇಕ ಎಡವಟ್ಟುಗಳೇ ಕಾರಣ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಒಂದಲ್ಲ ಎರಡಲ್ಲ 10 ತಪ್ಪುಗಳಲ್ಲಿ ನಡೆದು ಹೋಗಿದೆ. ಅನೇಕರ ತಪ್ಪಿದೆ. ಇದೆಲ್ಲವನ್ನು ಮುಚ್ಚುವಂತ ಪ್ರಯತ್ನಗಳು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ 39 ಜೀವಗಳು ಬಲಿಯಾಗಿರೋದು. ಈ ಮರಣ ಮೃದಂಗ ಹೆಚ್ಚುತ್ತಾನೆ ಇದೆ. 39 ಸಂಖ್ಯೆ ಈಗ ಸಿಗ್ತಾ ಇರೋದಾದ್ರೆ ಸಾವಿನ ಸಂಖ್ಯೆ ಹೆಚ್ಚಳ ಆಗುವಂತಹ ಸಾಧ್ಯತೆಗಳಿದೆ. ಈ 39 ಜನರ ಸಾವಿಗೆ ಸ್ಟಾಲಿನ್ ಸರ್ಕಾರ ಕಾರಣ ಆಯ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ. ಕಾರಣ ಯಾರು, ಇದಕ್ಕೆ ಹೊಣೆ ಯಾರು ಅನ್ನುವಂತಹ ಪ್ರಶ್ನೆಗಳು ಈ ದುರ್ಘಟನೆ ನಡೆದಾಗಿನಿಂದಲೂ ಕೂಡ ಕೇಳಿ ಬರ್ತಾ ಇರೋ, ಚರ್ಚೆ ಆಗ್ತಾ ಇರೋದು. ಒಂದಲ್ಲ ಎರಡಲ್ಲ ಅನೇಕ ತಪ್ಪುಗಳು ನಡೆದು ಹೋಗಿದೆ ಇಲ್ಲಿ.